ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ವಾಸನೆ ಪಾಯಸದ ವಾಸನೆ ಸೊಸಿ ಪಾಯಸ ಮಾಡ್ತಾನೆ ಗಮ 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 ನನಗನ್ಸುತ್ತೆ ನನ್ನ ಸೊಸಿ ಯಾರಾದ್ರೆ ಗಸಗಸಿ ಪಾಯಸನ ಮಾಡತ್ತ ಅನ್ಸುತ್ತೆ ನೋಡು. ಲಕ್ಷ್ಮಿ ಗಸಗಸಿ ಪಾಯಸ ಮಾಡಕತ್ತೇನ ಹೆಂಗ್ ಗೊತ್ತಾತ್ರಿ? ನಾನು ಗೊತ್ತಾಗಂಗಿಲ್ಲ. ನಾನು 34 ವರ್ಷ ಸರ್ವಿಸ್ ಇದೆ ಅಡಿಗೆ ಮನೇಲಿ ಅಡಿಗೆ ಮಾಡಿ. ಹೌದು, ಗಸಗಸಿ ಪಾಯಸ ಮಾಡಿದ್ಯಾ? ಅದು ಅದು ಕರ್ಮಪ್ಪ ಕರ್ಮ. ನಿಮ್ಗೆ ನೆನಪಿಲ್ಲ ನೋಡ್ರಿ. ನಮ್ಗೆ ನೆನಪಿಲ್ವಾ? ಏನು ಅದು ಅದು ಇವತ್ತು ನಿಮ್ಮ ಮಗನ ಬರ್ತಡೇ ಇಪ್ಪ. ನನ್ನ ಮಗನ ಬರ್ತಡೇನಾ? ಅಯ್ಯೋ ದೇವ್ರಿ, ನಾನು ಮರ್ತೇ ಬಿಟ್ನಲ್ಲ. ಅದಕ್ಕೆ ಗಸಗಸಿ ಪಾಯಸ ಮಾಡತ್ತೀನಿ. ನೀನು ಗಸಗಸಿ ಪಾಯಸ ಮಾಡತ್ತೀಯ? ಯಾಕೋ ನಂಗೆ ಡೌಟ್ ಬರಕತ್ತಲ್ಲ. ಅದ್ರಾಗೇನು ಗಸಗಸಿ ಪಾಯಸ ಗಸಗಸಿ ಹಾಕಿದ್ಲು, ಶಾವಿಗೆ ಒಳಗೆ ಏನು ದ್ರಾಕ್ಷಿ ಗೋಡಂಬಿ ಹಾಕಿದ್ಲು, ಏನು ಶಾವಿಗೆನ ಹಾಕಿದ್ಲು, ಬೇರೆ ಏನಾದ್ರು ತಂದು ಹಾಕಿದ್ಲು ಮರ ಇವಳ. ಮತ್ಲ ಕಂಜೂಸ್ ಜೀನ್ ಹಂಕಿದಾಳೆ ಇವು. ಹೆಂಗ್ ಮಾಡಿರಬಾರ್ದು ಅಂತೀನಿ ನಾನು ಗಸಗಸಿ ಪಾಯಸನ. ತಿನ್ನ ಗೊತ್ತಾಗುತ್ತೆ ಹೆಂಗ್ ಮಾಡೋಣ ಅಂತಂದ್ರೆ. ನೋ ಅನುಮಾನ, ಓನ್ಲಿ ಗಸಗಸಿ ಪಾಯಸ ಅಷ್ಟೇ ಕುಡಿಬೇಕು. ಹಂಗದ್ಯಾ? ಹಂಗ ನನ್ನ ಮಗ ಇಲ್ಲಗನ ಅವ್ರೇನ್ರಿ? ಅದು ರೀ ಲೇ ಮತ್ತೇನು ಅಂದೆ ನೀನು? ನಿನ್ನ ಗಂಡನ ಬರ್ತಡೇ ಐತಿ ಇವತ್ತ. ಹೇಳ ಏನು? ಅದು ಅತ್ತಿಯ ಅವ್ರಿಗೆ ತಲೆಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟೇನ್ರಿ. ಆ ತಲೆ ಒಳಗೆ ಎಣ್ಣೆ ಐತಂತ ಅದಕ್ಕೆ ಶಾಂಪೂನ ಇಟ್ಟಿದೆ. ಅದಕ್ಕೆ ಅವರು ಮತ್ತೆ ಸ್ವಲ್ಪ ಬೇಗ ಶಾಂಪೂ ಅಂತ ಹುಡ್ಕಾಡಕತ್ತಾರ. ಹುಡುಕ್ಯಾಡ್ತಿ ನನಗೆ ಗೊತ್ತೈತಿ ನೀ ಶಾಂಪೂನ ಇಟ್ಟು ಬರ್ದಿರ್ತಿ ಅಂತಂದು. ಅದಕ್ಕೆ ನನ್ನ ಮಗ ಹುಡ್ಕ್ಯಾಡಕತ್ತಿರ್ತಾನ. ಯವ್ವ, ಮಗನ ಬಂದ್ಯಾಪ? ಮತ್ತೇನು ಸಮಾಚಾರ? ಏನು ಸಮಾಚಾರ ಐತಿ? ನನಗೆ ಗೊತ್ತಿತ್ತು ಇವತ್ತೇನು ಹುಟ್ಟಿದಬ್ಬ ಅಂತ. ಆದ್ರೆ ಸುಮ್ಮನೆ ಟೆಸ್ಟ್ ಮಾಡಕ್ಕೆ ನೀನು ಹೆಂಡತಿ ಕೇಳಿದೆ. ಕೇಳಿದ್ಲು ನಿಮ್ಮ ಮಗ ಹುಟ್ಟಿದಬ್ಬ ಅಲ್ಲನ್ರಿ ಅಂದ್ಲು. ಅದಕ್ಕೆ ಹುಟ್ಟಿದಬ್ಬದ ಶುಭಾಶಯಗಳ ಮಗನ. ಈ ಮುದುಕಿಗೆ ತನ್ನ ಮಗ ಹುಟ್ಟಿರೋದು ದಿನನ ಗೊತ್ತಿಲ್ಲ, ಹುಟ್ಟಿದಬ್ಬ ಅನ್ನೋದೈತೆ ಅನ್ನೋದು ಗೊತ್ತೇ ಇಲ್ಲ. ನಾ ಹೇಳಿದ್ಮೇಲೆ ಹೌದಾ ಅಂದ್ರು. ಈಗ ಮಗ ಬಂದ ತಕ್ಷಣ ನನಗೆ ಗೊತ್ತಿತ್ತು ಅಂತ ಕುಣಿದಾಡ್ತಾರ ನೋಡು. ಇದೇ ಅನ್ಸುತ್ತ ಅತ್ತಿಗೊಂದು ಕಾಲ ಅಂತಂದು. ಓ ಥ್ಯಾಂಕ್ ಯು ಬೇವ, ಥ್ಯಾಂಕ್ ಯು ಸ್ವಲ್ಪ ಥ್ಯಾಂಕ್ ಯು ಅಂತಂದ್ರೆ ಸಾಕಲ್ಲನ್ರಿ. ಅದೇನು ಥ್ಯಾಂಕ್ ಯು ಬೇವ ಅಂತಂದ್ಬಿಟ್ಟು ನಿಮ್ಮ ಎನರ್ಜಿನ ಯಾಕೆ ವೇಸ್ಟ್ ಮಾಡಕತ್ತೀರಿ ನೀವು? ಅಪ್ಪ ದೇವ್ರಿ, ಮತ್ತೆ ಚಲೋ ಗೊತ್ತಲ್ಲ. ಲೇ ಇವತ್ತು ನನ್ನ ಬರ್ತಡೇ ಐತಿ, ನನಗೆ ಖುಷಿಯಿಂದ ಇರಾಕ್ ಕೊಡು. ನಾ ಖುಷಿಯಿಂದ ಎಲ್ಲ ತಿನ್ಬೇಕು, ಹಾರಾಡ್ಬೇಕು, ಕುಂದಾಡ್ಬೇಕು, ಜಿಗಿದಾಡ್ಬೇಕು, ಎಲ್ಲ ಮಾಡ್ಬೇಕು. ನನಗೆ ಮಾತ್ರ ಏನು ತಲೆ ಕೆಡಿಸ್ಬೇಡ ಕಣೆ. ನೋ ರೆಸ್ಟ್ರಿಕ್ಷನ್ ಅಷ್ಟೇ. ಇವ್ರಿ ಬಾಯ್ ಮುಚ್ಚ್ರಿ, ಅದೆಷ್ಟೊತ್ತು ಬಾಯ್ ಅಂತ ತೆಗೆದಿಟ್ಕೊಂತೀರಿ? ಸುಮ್ಮನೆ ಹೊರಗೆಲ್ಲ ಹಾಕ್ತಿರಪ್ಪ ಹೊಲಸು ವಾಸನೆನ. ಅದಲ್ದೆ ಯಾವ್ದು ಹುಳ ಹೋಗಿ ನಿಮ್ಮ ಬಾಯಾಗ ಹೋಯ್ತಂದ್ರೆ ಮುಗಿದೋತು, ಮತ್ತೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ರೊಕ್ಕ ಬಡಿಯಾಕ. ಬಾಯ್ ಮುಚ್ಚ್ರಿ. ಲೇ ಊರ್ ಸೊಸಿಯ, ಅವಂಗ ಹಲ್ ತಿಕ್ಕಾಕಂತ ಇದ ಪೇಸ್ಟ್ ಕೊಡ್ತಿ. ಪಾಪ ನಿನ್ ಹಲ್ಲು ಹೆಂಗ್ ಸುಚ್ಚಾವಕ್? ಬಾಯಿ ಮತ್ತ ಗೊಬ್ಬ ನಾರೇ ನಾಡ್ತೈತಿ.
ಬಾಯ್ ಮುಚ್ಚ್ರಿ. ಇವತ್ತು ನಿಮ್ಗೆ ಸ್ವಲ್ಪ ಜಾಸ್ತಿನ ಕೊಟ್ಟಿನಿ ಪೇಸ್ಟ್ ಗೊತ್ತನ? ಯಾಕ ಇವತ್ತು ಜಾಸ್ತಿ ಕೊಟ್ಟಿ? ಯಾಕಂದ್ರೆ ನಿಮ್ ಹೊರಗಡೆ ಹೋದಾಗ ನಿಮ್ಗೆ ಎಲ್ಲರೂ ವಿಶ್ ಮಾಡ್ತಾರ, ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ವಿಷ್ಣು. ಓ ಸಾರಿ, ಹ್ಯಾಪಿ ಬರ್ತ್ಡೇ ಅದಕ್ಕೇನದು ವಿಷ್ಣು ವಿಷ್ಣು ವಿಶ್ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳ್ತಾನೆ. ಅವಾಗ ನೀವು ಥ್ಯಾಂಕ್ ಯು ಅಂದಾಗ ನಿಮ್ ಬಾಯಿ ವಾಸನೆ ಮಾಡಿದ್ರೆ ಉತ್ಸವ ಮಗ ಎಷ್ಟು ವರ್ಷ ಆಗಿತ್ತನ ಹಲ್ ತಿಕ್ಕೊಲ್ಲ ಬರ್ಲಾರ್ದನ ಅಂತಾರ. ಅದಕ್ಕೆ ಇವತ್ತೊಂದು ದಿನ ನಿಮಗೋಸ್ಕರ ಅದು ನಿಮ್ಮ ಬರ್ತ್ಡೇಕ ಒಂದು ಗಿಫ್ಟ್ ನಂದು ಕಡೆಯಿಂದ ಪೇಸ್ಟ್ ಅನ್ನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಷ್ಟೇ. ಎಲ್ಲರ ಕರ್ಮ ಕರ್ಮ ಕರ್ಮ. ಸರಿ ಹೋಗು, ನನಗೇನು ತಿನ್ನಕ್ ಮಾಡಿ ನಂಗೆ ಹೋಗ್ಬೇಕ ಕೆಲ್ಸಕ್ಕೆ. ಅದನ್ನ ಖುಷಿಯಿಂದ ಹೇಳ್ರಿಪ್ಪ, ಇವತ್ತು ನಿಮ್ಮ ಬರ್ತ್ಡೇ ಅಳ್ಬಾರ್ದು, ಮತ್ತೆ ಕಣ್ಣು ವೇಸ್ಟ್ ಹಾಕೋರಿಪ್ಪ. ಆಮೇಲೆ ಕಣ್ಣು ಉಬ್ಕೊಂತಾವು, ಕಣ್ಣು ಉಬ್ಕೊಂಡ್ರ ಇವ ಏನು ಕಣ್ಣು ಉಬ್ಕೊಂಡೈತಿ ನಿದ್ದೆ ಮಾಡಿಲ್ಲ ಏನ ರಕ್ತದ ಕೊರತೆ ಐತನ ಅಂತ ಅಂದ್ಬಿಟ್ಟು ಡಾಕ್ಟರ್ ಕರ್ಕೊಂಡು ಹೋಗ್ಬೇಕಾಗತ್ತ. ಅವ ಡಾಕ್ಟರ್ ಇದನ್ನೆಲ್ಲ ಹೇಳ್ಬೇಕಾಗತ್ತ. ಅದಕ್ಕೆ ಯಾಕೆ ಹೋಗ್ಬೇಡ್ರಿ, ಸರಿಯಾಗಿ ನಿದ್ದೆ ಮಾಡ್ರಿ ಅಷ್ಟೇ. ಯಪ್ಪ ದೇವ್ರೇ, ನನ್ನ ಕರ್ಮ 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 ಚೇಳ್ಬೇಡ್ರಿಪ್ಪ. ಬಿಪಿ ಜಾಸ್ತಿ ಆಗುತ್ತೆ. ನೀವು ಬಿಪಿ ಜಾಸ್ತಿ ಆಗ್ಲಾರ್ದನ ನಾನು ಚೇಳ್ತೀರಿ. ಶಾಂತಂ ಪಾಪಂ ಪಾಪಂ ಶಾಂತಂ. ಕೂಲ್ ಡೌನ್. ನೋಡ್ರಿ ನೀವು ಸಿಟ್ಟು ಮಾಡ್ಕೋಬೇಡ್ರಿ, ಬಿಪಿ ಜಾಸ್ತಿ ಆಗುತ್ತೆ. ಬಿಪಿ ಜಾಸ್ತಿ ಆದ್ರೆ ನೋಡ್ರಿ ಖಾರ ಉಪ್ಪು ಏನು ಕೊಡಂಗಿಲ್ಲ, ಬರೀ ಮುದ್ದೆ ತಿಂದ್ಯಾ ಅಂಬ್ಲಿ ಕುಡಿದ್ಯಾ ಹಂಗ ಮಾಡ್ಬೇಕಾಗತ್ತೆ. ಆಮೇಲೆ ಸುಮ್ಮನೆ ವೇಸ್ಟ್ ರೀಪ, ಹಾಸ್ಪಿಟ್ಲಿಗೆ ರೊಕ್ಕ ಬಡಿಬೇಕಾಗತ್ತೆ. ಆಮೇಲೆ ದಿನ ಒಂದಕ್ಕೆ ಬೆಳಗ್ಗೆ ಒಂದು ಟ್ಯಾಬ್ಲೆಟ್ಸ್ ತಗೋರಿ, ಸಾಯಂಕಾಲ ಟ್ಯಾಬ್ಲೆಟ್ಸ್ ತಗೋರಿ ಅಂತ ಅಂದ್ಬಿಟ್ಟು ರೊಕ್ಕ ಬೇರೆ ವೇಸ್ಟ್ ಟ್ಯಾಬ್ಲೆಟ್ಸ್ಗೆ. ಏನ ಫ್ಯಾಮಿಲಿ ಸಮೇತ ಮಾತಾಡ್ಕೊಂತ ಕುಂತಿದ್ದೀರಾ? ಶಾಂತಕ ಏನ್ ಮಾಡಿರಿ ಮನ್ಯಾಗ? ಏನು ಗಮ್ಮತ್ ವಾಸನೆ ಬರತೈತಿ. ಬಿಟ್ಟಿ ಚಕ್ಕರ ಮೂಗಿನ ನಾಯಿ ಮೂಗೈತು ಎಲ್ಲ ಮನೆಗೆ ಏನು ವಾಸನೆ ಐತಿ ಅಂತಂದು ಮೂಗು ಮೂಸ್ಕೊಂತ ಬರ್ತಾರ. ಇವ್ರಿಗೊಂದು ಕೊಡ್ಬೇಕು ನಾನು. ಅದೇ ಯಾವ್ದೋ ಒಂದು ಪಾಯಸ ಮಾಡಿ ಇವ್ರ ಹೆಣಕ್ಕೆ ಬಡಿಬೇಕು ನೋಡ. ನನ್ನ ಕರ್ಮ ಕರ್ಮ ಕರ್ಮ. ನಮ್ಮ ಅತ್ತೆಯರು ಬೇರೆ ಯಾರು ಬಂದು ಕೇಳಿದ ತಕ್ಷಣ ಅದನ್ನು ಮಾಡಿದೆ, ನಂಗೆ ಸ್ವಲ್ಪ ಕೊಡ ಅಂದ ತಕ್ಷಣ ಹೋಗ್ಬಿಟ್ಟು ಕೊಟ್ಬಿಡೋದು. ಇವ್ರು ಬೇರೆ ನನಗೆ ಗಸಗಸಿ ಪಾಯಸ ಕೊಡ್ಬೇಕಲ್ಲ. ಇವಾಗ ಏನು ಮಾಡೋದು ನಾನು ಬೇರೆ ನಮ್ಮ 4 ಮಂದಿಗೆ ಆಗೋಷ್ಟು ಮಾಡ್ಬಿಟ್ಟಿನಿ. ಏನು ಮಾಡಲಿ ಬಂದೆ ಶಾಂತಕ್ಕ. ನಿಮ್ಮ ಮನೆ ವಾಸನೆ ನನ್ನ ನಿಮ್ಮ ಮನೆ ತನಕ ಕರ್ಕೊಂಬಂತ ನೋಡು. ಹೌದು, ಈ ಅಪ್ಪೆ ಯಾಕೆ ಹಿಂಗೆ ಮಾಡ್ಕೊಂಡು ನಿಂತನ ಬಾಯಿನ? ಅದು ಏನೇ ಟೆನ್ಷನ್ಗೆ ಮಾಡ್ಕೊಳಣ. ಅದು ಬೇರೆ ಇವತ್ತು ನನ್ನ ಮಗನ ಬರ್ತಡೇ. ಹೇಳಿಬಿಟ್ರ ಹೋಯ್ತಪ್ಪ, ನನ್ನ ಪಾಯಸ ಹೋಯ್ತು ಮಾರಾಯ. ಅಪ್ಪ್ಯಾ ವಿಷ್ಣುಂದು ಇವತ್ತು ಬರ್ತ್ಡೇನಾ? ಹ್ಯಾಪಿ ಬರ್ತ್ಡೇ ವಿಷ್ಣು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಯು ವಿಷ್ಣು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಟಕು ಯಾಕ ವಿಷ್ಣು ಥ್ಯಾಂಕ್ ಯು ಅನ್ನೋದನ್ನ ಬಿಟ್ಟು ಥ್ಯಾಂಕ್ ಯು ಅಂತೀಯಾ? ಅದು ನಾನು ಹೇಳ್ತಿ ಹೇಳ್ರಿ, ಥ್ಯಾಂಕ್ ಯು ಅಂದ್ರೆ ಎನರ್ಜಿ ಭಾಳ ವೇಸ್ಟ್ ಆಗ್ತಂತ್ರಿ. ಅದೇ ಟಕು ಅಂದ್ಬಿಟ್ರೆ ಸ್ವಲ್ಪದೊಳಗೆ ಮುಗಿದ್ಬಿಡ್ತಂತ್ರಿ. ಅಲ್ಲಿ ಅವ್ರದ್ದು ಎನರ್ಜಿ ವೇಸ್ಟ್ ಆಗಲ್ಲಂತ್ರಿ, ಉಳಿತೈತಂತ್ರಿ. ಅದಕ್ಕೆ ನಾನು ಹೇಳ್ತಿ ಹೇಳ್ರಿ, ಥ್ಯಾಂಕ್ ಯು ಅನ್ನಕೋಬೇಡ, ಟಕು ಅಂತಷ್ಟ ಅಂದ್ರಿಪ್ಪ. ಹಂಗಂದ ಅಯ್ಯೋ ದೇವ್ರಿ, ಹಂಗಂದ್ರೆ ನಿಮ್ಮ ಮನ್ಯಾಗ ಇವತ್ತೇನು ನನಗೆ ತಿನ್ನಕ್ಕೇನು ಸಿಗಂಗಿಲ್ಲ ಅನ್ಸುತ್ತೆ. ಹಂಗಂದ್ರೆ ಏನು ಸ್ವೀಟ್ ಕೊಡಂಗಿಲ್ಲನ? ನೀವು ಬರ್ತ್ಡೇ ವಿಶ್ ಮಾಡಿದಕ್ಕೆ ನನಗೇನು ಸ್ವೀಟ್ ಕೊಡಂಗಿಲ್ಲನ ವಿಷ್ಣು? ಇವರೊಬ್ಬರು ಕೆಚ್ಚಕ್ಕರೆ ನಮ್ಮನೆಗೆ ಬಂದು ಸ್ವೀಟ್ ಕೊಡೋನಾಗತ್ತಾರೆ. ಎಲ್ಲಿಂದ ಕೊಳ್ಳಪ್ಪ ಮರಯ್ಯ ನಾನು? ಎಲ್ಲಾದ್ರೂ ನಾ ತಿನ್ಲಾರ್ದಂಗ ಇವ್ರು ಕೊಡ್ಬೇಕಾಗತ್ತೆ ನೋಡು. ಗಿರಿಜಿ ಅಷ್ಟು ಶಾಖ
ಗೆಜ್ಜಕರು ಬೇರೆ ಕರೆಕ್ತರ ಬಂದು ಪಾಯಸ ತಿನ್ನಂತ. ಏನ್ ಮಾಡಿ ಹೋಗು ನಿನ್ ಗಂಡಗ ಗೆಜ್ಜಾಗ ನನಗ ನಿನಗ ಹಾಕೊಂಬ ಪಾಯಸನ ಹೆಂಗ್ ಮಾಡಿ ಅಂತ ನೋಡ್ತೀನಿ. ಹೋಗು ಗೆಜ್ಜ ಕರ್ಗು ಕೊಡ್ಬೇಕ ಎಲ್ಲ ನನ್ ಕರ್ಮ ಅಬ್ಬಾ ಇವತ್ತಂತೂ ಇಂತೂ ಇವ್ ಮನ್ಯಾಗ ಸ್ವೀಟ್ ತಿನ್ನಂಗೆ ಆಯ್ತು ನೋಡು. ಅನ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆ ನಾಲ್ಗಿ ಕಚ್ಚಿದಾಗ ಅನ್ಕೊಂಡೆ ಇವತ್ತು ಯಾರ ಮನೆ ಸ್ವೀಟ್ ತಿಂತೀನಲ್ಲ ನಮ್ಮ ಮನೆಗೆ ಅಂಕರ್ ಮಾಡೋಕ್ಕಾಗಲ್ಲ ಅನ್ಕೊತಾ ಇದ್ದೆ. ಇವ್ರ ಮನೆಯಾಗ ಸ್ವೀಟ್ ತಿನ್ನಂಗೆ ಆಗತ್ತೆ ನೋಡು. ಅದು ಏರ್ಬಳ್ಳಿ ಜಾಸ್ತಿ ತಿನ್ಬಿಡಣ. ಹಂಗಾದ್ರೆ ಹೇಳ್ಬಿಡಣ. ಲಕ್ಷ್ಮಿ ಹೇಳಿ ಗೆಜ್ಜಕರಂಟಿ. ಓ ನಿಮ್ಮ ಪಾಯಸ ಬೇಡನ್ರಿ? ಶೂರ್ ಐತನ್ರಿ ನಿಮ್ಗೆ? ಓಲೋಲೋಲ ನಾವು ಗೊತ್ತಾಗಿಲ್ಲ ನೋಡ್ರಿ. ಓ ಹಂಗಾದ್ರೆ ನೀವು ಪಾಯಸ ತಿನ್ನಂಗಿಲ್ಲ? ಲಕ್ಷ್ಮಿ ನನಗೆ ಯಾವುದೂ ಶುಗರ್ ಕಾಯಿಲೆ ಇಲ್ಲವಾ, ನಾನು ಆರೋಗ್ಯವಂತ ವ್ಯಕ್ತಿ ಅದೀನಿ ಗೊತ್ತನೇ. ನೀನ್ ಬೇರೆ ನಾನು ಹಂಗಂದಿಲ್ಲ. ಅದು ಹೆಂಗಿದ್ರು ಗಸಗಸೆ ಪಾಯಸ ಮಾಡಿಯಲ್ಲ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕುಮ್ಮ ಕುಡಿತೀನಿ ಅಂತ ಹೇಳಕ್ ಬಂದೆ. ಹಂಗ ಸ್ವಲ್ಪ ನನ್ನ ಮಗನಿಗೆ ಕೊಟ್ಬಿಡೇವ ಒಂದೀಟ ಗಸಗಸೆ ಪಾಯಸನ ಕೊಡ್ತೀಯಲ್ಲ? ಬಾಯಿ ಮುಚ್ಚಲೇಪ ಗಿರ್ಜಿ, ನನ್ನ ಸಸಿ ಬಾಯಿ ಒಳ್ಳೆ ಕದ ಕೊಡ್ತಾ ಬಾಬಾ ಕುತ್ಕೋ ಬಾ, ಪಾಯಸ ಕುಡ್ದು ಹೋಗಂತಿ. ಹಂಗ ನಿನ್ನ ಮಗಗೂ ತಗೊಂಡು ಹೋಗಂತಿ. ಇವಾಗ ನೋಡ್ರಿ ಹಬ್ಬ ಇವಾಗ ಮಜಾ. ನಾನು ಏನ್ ಮಾಡ್ತಾಳ ಅಂತ ನೋಡೋಣ ಇವಾಗ. ನಾ ಸ್ವಲ್ಪ ಹೊರಗೆ ಬರ್ಲೇನ? ಮತ್ತ ಶಾಂತಕ್ಕ ಸಮಾಚಾರ ಏನಿವತ್ತು ಮಗನ್ ಬರ್ತದೆ? ಏನ್ ರಾತ್ರಿ ಕೇಕ್ ಕಟ್ಟಿಂಗನ? ಹಂಗಂದ್ರೆ ಎಲ್ಲರಿಗಿನ ರಾತ್ರಿ ಊಟ ಇಲ್ಲೇನು ಮನ್ಯಾಗ? ಯಪ್ಪ ದೇವ್ರೆ, ಇವಾಗ ಪಾಯಸ ಹೆಂಗ್ ಕೊಡ್ಲಿ ಅಂತ ನಾ ಬಿಡ್ಕೊಂತ ಇದೀನಿ. ರಾತ್ರಿ ಊಟ ಬೇರೆ ಬೇಕಂತೆ. ರಾತ್ರಿ ಊಟಕ್ಕ ಅಕ್ಕಿ, ತೊಗರಿ ಬೇಳೆ, ಪಲ್ಯ, ತರಕಾರಿ, ಯಪ್ಪ ಎಲ್ಲ ವೇಸ್ಟ್. ಇವ್ರು ಬೇರೆ ಮಾಡ್ಬೇಕಾ? ಅಯ್ಯೋ ಏನ್ ಮಾಡಿ ಆರಾಮ್ ಇಬ್ರು ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ರಲ್ಲ. ಏನಿದೆ ಶಾಂತಕ ಗಸಗಸೆ ಪಾಯಸದ ವಾಸ್ತಿ ಬರತ್ತಿ? ಏನು ನಿಮ್ ಸಸಿ ಗಸಗಸೆ ಪಾಯಸ ಮಾಡಕತ್ತಾನ? ನಂಗ ಸ್ವಲ್ಪ ಕೊಡಲ್ಲ? ಅಯ್ಯ ಅದಕ್ಕೆ ನಮ್ಮ ಸಸಿ ಗಸಗಸೆ ಪಾಯಸ ಮಾಡಲ್ಲ. ಕುತ್ಕೋ ಕುಡ್ದೋಗಂತಿ. ಇವ್ರೊಬ್ರು ಬಂದು ಜೋಡಾದ್ರಲ್ಲಪ್ಪ. ಹೆಂಗ್ ಮಳಿ ಪಾಯಸ ಕೊಡಕ ಇರೋದು ಏಟ ಐತಿ. ನಾ ಬಗ್ಗಿಸಿ ತಿನ್ಬೇಕು, ನಾಕ ಮಂದಿಗೆ ಇಷ್ಟ ಆಗತ್ತಂದ್ಬಿಟ್ಟು ಇಟ ಮಾಡೀನಿ. ಹೆಂಗ್ ಮಳಿ ಏನೋ ಶಾಂತಕ ನಿಮ್ಮನೆ ಗಸಗಸೆ ಪಾಯಸ ಮಾಡತ್ತಾನ? ನಮ್ಮ ಮನೆ ತರ ವಾಸನೆ ಬಂದಿತ್ತು ನೋಡ್ವಾ. ಯಾಕ ಇವತ್ತ ಏನು ವಿಶೇಷ? ಅದು ಅಮ್ಮ ನನ್ನ ಮಗನ ಬರ್ತಡೇ ಬೇ, ಅದಕ್ಕೆ ನನ್ನ ಸೊಸಿ ಗಸಗಸೆ ಪಾಯಸ ಮಾಡಕತ್ತಾ. ಹಂಗ ನಂಗೆ ಸ್ವಲ್ಪ ಕೊಡಲ್ಲ, ಕೊಡ್ದೋಗ್ತೀನಿ. ಕುತ್ಕೋಬೇ, ಇನ್ನೇನು ತಗೊಂಡ್ ಬರ್ತಾ? ಒಬ್ರೋಗಿ ಇಬ್ರೋಗಿ ಮೂರು ಮಾಡ್ರಲ್ಲಪ್ಪ. ಹೆಂಗ್ ಮಾಡಿ ಹಿಂಗ ಮಾಡ್ತಿರ್ತೀನಿ. ಅತ್ತೀರ ಯಾಕ ಏನಾಯ್ತು? ಹೋಗುವ ಪಾಯಸ ತಂಬರೋಗು. ಅದು ಅತ್ತೀರ ನನಗೆ ಯಾಕ ತಲೆ ತಿಕ್ಕಾಕತ್ತಿದ್ರಿಪ್ಪ. ಅತ್ತೀರ ನನಗೆ ಭಾಳ ತಲೆ ತಿರ್ಗಾಕತ್ತಿದ್ರಿಪ್ಪ. ನೋಡಿ ನನ್ನ ಹೆಂಡತಿ ನಾಟಕ ಹೆಂಗೈತಿ ಅಂತಂದು ಇವ್ರಿಗೆಲ್ಲ ಗಸಗಸೆ ಪಾಯಸ ಕೊಡ್ಬೇಕಂತಾರ ಗೊತ್ತಾಗಿ ಎಲ್ಲಿ ಹಾಳಾಗತ್ತ, ನನ್ನ ಮನೇದು ಎಲ್ಲ ಖರ್ಚಾಗತ್ತ ಅಂತ ನನ್ನ ಹೆಂಡತಿ ಈ ನಾಟಕ ಮಾಡಕತ್ತ. ನೋಡ್ರಿ ನನ್ನ ತಲೆ ತಿರುಗುತ್ತ ಅಂತ ಅಂದ್ಬಿಟ್ರೆ ಜಿಪುಣ ಹೆಂಡತಿ ಈ ನನ್ನ ಹೆಂಡತಿ.